ನಾನು ಚಂದ್ರಶೇಖರ್ ಏತರ್ಕ. ಈಗ ಗ್ರ್ಯಾಂಡ್ ಪಾಸ್ ಫಾರ್ಮ್ ಇದರ ಮಾಲಕರಾದಂತಹ ನವೀನ್ ಕೃಷ್ಣಶಾಸ್ತ್ರಿ ಪುಂಚ ನಮ್ಮ ಜೊತೆಗೆ ಇದ್ದಾರೆ. ಅವರ ಒಂದು ವಿಶೇಷತೆ ಏನು ಅಂದರೆ, ಒಂದು ಒಳ್ಳೆಯ ರೀತಿಯ ಕೊಕ್ಕೋ ಕೃಷಿಯನ್ನು ಮಾಡಿದಂಥವರಿಗೆ ಒಂದು ಒಳ್ಳೆಯ ದರ ಸಿಗಬೇಕು. ಆ ದರ ಹೇಗೆ ಪಡ್ಕೊಳ್ಬೋದು, ಕೃಷಿಕರು ಏನು ಮಾಡಬೇಕು, ಯಾವ ಥರ ಒಂದು ಕೊಕ್ಕೋವಿನ ಮಾರಾಟ ನಿರ್ವಹಣೆ ಮಾಡಬೇಕು, ಎಲ್ಲ ವಿವರಗಳನ್ನು ನಮಗೆ ಈ ವಿಡಿಯೋದಲ್ಲಿ ಅವರು ನಮಗೆ ನೀಡಲಿಕ್ಕಿದ್ದಾರೆ. ಕ್ರೋಪಿಕ್ಸ್ ಅಗ್ರಿಟೆಕ್ ಎಕ್ಸ್ಪೋರ್ಟ್ಸ್ ಅನ್ನುವ ಸಂಸ್ಥೆಯನ್ನು ಅವರು ಕಟ್ಟಿ ಬೆಳೆಸಿದ್ದಾರೆ. ಈ ಸಂಸ್ಥೆಯ ಮೂಲಕ ಅವರು ಕೊಕ್ಕೋವಿನ ಒಂದು ವ್ಯವಹಾರವನ್ನು ಮಾಡ್ತಾಯಿದ್ದಾರೆ. ಸ್ವಾಮಿ ನಮಸ್ಕಾರ. ನಮಸ್ತೆ. ಈಗ ಕೊಕ್ಕೋ ಹಸಿ ಬೀಜವನ್ನು ತೆಗೆಯುವಂಥ ಅನೇಕ ಸಂಸ್ಥೆಗಳಿದೆ. ಆದರೆ ನೇರವಾಗಿ ಕೃಷಿಕರಿಂದಲೇ ಹಸಿ ಅಥವಾ ಬೆಳೆದಂತಹ ಒಂದು ಕೊಕ್ಕೋ ಹಣ್ಣಿನ ಒಂದು ಪಾಡನ್ನು ತೆಗೆಯುವಂಥ ವ್ಯವಹಾರದಲ್ಲಿ ನೀವಿದ್ದೀರಿ. ಏನಿದ್ದು ವಿಶೇಷ? ಇದು ಯಾರು ಮಾಡಿದಂಥ ಒಂದು ವ್ಯವಹಾರ, ಇದರಿಂದ ಕೃಷಿಕರಿಗೆ ಏನು ಒಂದು ಪ್ರಯೋಜನ ಸಿಗ್ಬೋದು, ಈ ಎಲ್ಲ ವಿವರ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಬೋದು. ನಮಸ್ತೆ. ಇದು ಹೊಸತ್ತು ಅಂತಲ್ಲ, ಈಗ ಮೊದಲು ಬೇರೆ ಕಂಪನಿಗಳು ಸಹ ಈ ಥರ ಪರ್ಚೇಸ್ ಮಾಡಿದ್ದು ಉಂಟು. ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಆ ಥರ ಮಾಡ್ತಾಯಿಲ್ಲ. ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಕೊಕ್ಕೋದ ಪೋಸ್ಟ್ ಹಾರ್ವೆಸ್ಟಿಂಗ್ ಪ್ರೊಸೆಸ್ಗಳು ಅದು ಅದರ ಗುಣಮಟ್ಟವನ್ನು ನಿರ್ಧಾರ ಮಾಡ್ತದೆ. ಅಂದರೆ ಫರ್ಮೆಂಟೇಷನ್ ಹೇಳುವಂಥದ್ದು ಕೊಕ್ಕೋದ ರುಚಿ ಬರುವಂಥದ್ದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ಉತ್ತಮವಾದ ಕೊಕ್ಕೋ ತಯಾರಾಗಬೇಕು ಅಂತಾದರೆ ನಾವು ಕೊಕ್ಕೋ ಹಣ್ಣನ್ನು ಕೊಯ್ದು 3 ದಿನ ಕಳೆದು ಅದನ್ನು ಒಡಿಬೇಕು. ಒಡೆದು 3 ಗಂಟೆಯ ಒಳಗೆ ಅದನ್ನು ಫರ್ಮೆಂಟೇಷನಿಗೆ ಹಾಕಬೇಕು. ಅದರಲ್ಲಿ ಯಾವುದೇ ಕೆಟ್ಟ ಬೀಜಗಳಿರಬಾರ್ದು, ಒಳ್ಳೆ ಬೀಜಗಳೇ ಇರಬೇಕು. ಹಾಗೆ ರೈತರಿಗೆ ಅದನ್ನು ಮಾಡಿಕೊಳ್ಳಿಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಪ್ಲಸ್ ಸರಿಯಾದ ನಾಲೆಜ್ ಸಹ ಇಲ್ಲ. ಹಾಗಿರುವಾಗ ನಾವು ಕೊರೋನಾ ಟೈಮಿಂದ ನಂತರ ನಮ್ಮಲ್ಲಿ ಬೆಳೆದ ಕೊಕ್ಕೋವನ್ನು ಪ್ರೊಸೆಸ್ ಮಾಡಿ ಬೇರೆ ಬೇರೆ ಚಾಕ್ಲೇಟ್ ಕಂಪನಿಗಳಿಗೆ ನೇರವಾಗಿ ಕೊಡ್ತಾ ಇದ್ದೇವೆ. ಹಾಗೆಯೇ ಈಗ ವಿದೇಶದಿಂದ ಬಂದ ಕೆಲವು ಪ್ರವಾಸಿಗರು ಸಹ ನಮ್ಮ ಕೊಕ್ಕೋದ ಕ್ವಾಲಿಟಿಯನ್ನು ನೋಡಿ ಮೆಚ್ಚಿಕೊಂಡು ಒಳ್ಳಿನ ಯಾವುದೇ ಕೊಕ್ಕೋದ ಕ್ವಾಲಿಟಿಗಿಂತ ಇದು ಕಡಿಮೆ ಇಲ್ಲ ಅಥವಾ ಅದರಿಂದ ವಿಶಿಷ್ಟವಾಗಿಯೇ ಉಂಟು ಅಂತ ಮೆಚ್ಚಿಕೊಂಡಿದ್ದಾರೆ. ಮತ್ತು ಕೆಲವು ಚಾಕ್ಲೇಟ್ ಕಂಪನಿಗಳು ಹಾಗೆ ನಮ್ಮದನ್ನು ಸ್ಯಾಂಪಲ್ ತಗೊಂಡೋಗಿ ನೋಡಿ ಅದರಿಂದ ಚಾಕ್ಲೇಟ್ ಮಾಡಿ ಅವರು ಬಹಳ ಖುಷಿಪಟ್ಟಿದ್ದಾರೆ. ಇಂಪೋರ್ಟ್ ಮಾಡ್ತಾಯಿದ್ರು ಮೊದಲು, ಅದು ಅವರಿಗೆ ಕಾಸ್ಟ್ಲಿ ಆಗ್ತದೆ. ಸೊ ಇಷ್ಟು ಒಳ್ಳೆ ಕ್ವಾಲಿಟಿದು ನಮ್ಮಲ್ಲಿ ಸಿಗ್ತದೆ, ಇಂಡಿಯಾದಲ್ಲೇ ಸಿಗ್ತದೆ ಅಂತ ಆಗುವಾಗ ನಮ್ಮಲ್ಲಿ ಬೇಡಿಕೆ ಇಟ್ಟರು, ನೀವು ನಿಮ್ಮ ಏರಿಯಾದ ಕೊಕ್ಕೋವನ್ನು ಸರಿಯಾದ ರೀತಿ ಪ್ರೊಸೆಸ್ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ನಮಗೆ ಕೊಡಿ, ನಿಮಗೆ ನಾವು ಸಪೋರ್ಟ್ ಕೊಡ್ತೇವೆ, ನಿಮ್ಮದನ್ನು ಯಾವುದು ಉತ್ತಮವಾದ ಬೀಜ ಯಾವುದುಂಟು ಅದನ್ನು ನಾವು ಖರೀದಿ ಮಾಡ್ತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟರು. ಅವರ ಬೇಡಿಕೆ ಪ್ರಕಾರ ನಾನು ಮತ್ತು ಮಯೂರ್ ಶೆಟ್ಟಿಯಿಂದ ನನ್ನ ಫ್ರೆಂಡ್ ಅವರು ಕಟೀಲ್ನಲ್ಲಿ ಅವರಿಗೊಂದು ಸಣ್ಣ ಚಾಕ್ಲೇಟ್ ಪ್ರೊಸೆಸಿಂಗ್ ಯೂನಿಟ್ ಸಹ ಉಂಟು. ಅವರಿಬ್ಬರು ನಾವಿಬ್ಬರು ಸೇರಿ ಮತ್ತು ಕೆಲವು ಇಂಟ್ರೆಸ್ಟೆಡ್ ರೈತರು ಸೇರಿ ಈ ಒಂದು ಹೊಸ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ರೈತರಿಂದ ನಾವು ಉತ್ತಮ ದರಕ್ಕೆ, ಅಂದರೆ ಈ ಥರ ನೋಡಿ ಒಳ್ಳೆ ಕ್ವಾಲಿಟಿಯ ಕೊಕ್ಕೋ ಕೋಡುಗಳು, ಒಡೆಯದೆ ಒಳ್ಳೆ ಬಲಿತ ಹಣ್ಣುಗಳು, ಒಳ್ಳೆಯ ಸೈಜ್ ಬೇಕು, ಬರೀ ಸಣ್ಣ ಇರಬಾರ್ದು. ಇದರಿಂದ ಸಣ್ಣ ಇದ್ದರೆ ಅಂದರೆ ಒಂದು 200 ಗ್ರಾಮಿಂದ ಸಣ್ಣ ಇದ್ದರೆ ಆಗೋದಿಲ್ಲ. ಅದರಿಂದ ದೊಡ್ಡ ಒಡೆಯದ ಒಳ್ಳೆ ಕೊಕ್ಕೋ ಕೋಡುಗಳನ್ನು ಕೆಜಿಗೆ 30 ರೂಪಾಯಿ ಆಗಿ ತಗೊಳ್ತಾ ಇದ್ದೇವೆ. ಕೆಜಿಗೆ 30 ರೂಪಾಯಿ ನಾವು ಕೊಟ್ಟರೆ ರೈತರಿಗೆ ಸಾಧಾರಣ ಒಡೆದ ನಂತರ 120 ರೂಪಾಯಿ ಸಿಕ್ಕಿದಾಗೆ ಆಗ್ತದೆ. ಅಂದರೆ ಸಿಕ್ಕಿದ ಫಲ ಹೇಳಿದರೆ 4 kg ಕೋಡಿನಿಂದ 1 kg ಹಸಿ ಬೀಜ ಸಿಗೋದು, 25% ಸಾಧಾರಣ. ಅಷ್ಟಾಗುವಾಗ ಅವರಿಗೆ ಪರ್ ಕೆ ಜಿ 120 ರೂಪಾಯಿ ಸಿಕ್ಕಿದಾಗೆ ಆಗ್ತದೆ. ಪ್ಲಸ್ ಒಡೆಯುವ ಖರ್ಚು ಸೇರಿಸಿದರೆ 125ರಿಂದ 26, 30ರವರೆಗೆ ಸಿಕ್ಕಿದಾಗೂ ಆಗ್ತದೆ ಅವರಿಗೆ. ಪ್ಲಸ್ ದೊಡ್ಡ ಕ್ವಾಂಟಿಟಿಯಲ್ಲಿ ಆದರೆ ಅವರ ಮನೆಗೆ ಹೋಗಿ ತರ್ತೇವೆ, ಇಲ್ಲದಿದ್ದರೆ ಯಾವುದಾರ ಒಂದು ಕಾಮನ್ ಪಾಯಿಂಟಲ್ಲಿ ಅವರು ತಂದು ಕೊಟ್ಟರೆ ಅಲ್ಲಿಂದ ಖರೀದಿ ಮಾಡ್ತೇವೆ. ಮತ್ತು ನೀವು ಯಾವ ಥರದ ಕೊಕ್ಕುಗಳನ್ನು ರೈತರಿಂದ ಗಮನ ಹರಿಸಬೇಕಾದೇನು, ಯಾವ ಕೊಕ್ಕುಗಳು ಬೇಡ ಅಂತ ನಿಮಗೆ ಅನಿಸ್ತದೆ? ಈಗ ಬೇಡ ಅಂತ ನಾವು ಯಾವುದನ್ನು ಹೇಳೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಈ ಥರ ಕೊಯ್ಯುವಾಗ ಅಚಾನಕ್ಕಾಗಿ ಬ್ರೇಕ್ ಆಗ್ತದೆ, ಅಷ್ಟಾಗ ಅದರೊಳಗೆ ಗಾಳಿ ಹೋಗ್ತದೆ, ಫರ್ಮೆಂಟೇಷನ್ ಅಲ್ಲಿಯೇ ಸ್ಟಾರ್ಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಒಡೆದು
ಈಗ ಮಾಮೂಲಿಯಾಗಿ ಯಾವಾಗ ಕೊಡ್ತಾರೆ ಆ ಥರ ಬೀಜ ಮಾಡಿ ಕೊಡಬೇಕು. ಅದನ್ನು ನಾವು ಮಾರುಕಟ್ಟೆ ರೇಟಿಗೆ ತಗೊಳ್ತೀರಿ. ಉದಾಹರಣೆಗೆ ನೋಡಿ, ಇದು ಸಹ ಹಾಗೆ ಕೊಯ್ಯುವಾಗ ಡ್ಯಾಮೇಜ್ ಅಲ್ಲಿ ಗಾಳಿ ಹೋಗ್ತದೆ, ಫರ್ಮೆಂಟೇಷನ್ ಆರಂಭ ಅಲ್ಲಿ ಶುರುವಾಗ್ತದೆ. ಸೊ ಫರ್ಮೆಂಟೇಷನ್ ಆರಂಭ ಆಗಬಾರ್ದು ಹೌದು, ಅಂತ ಕೋಡ್ಗಳನ್ನು ನೀವು ಹೆಚ್ಚು ಪ್ರಿಫರ್ ಮಾಡ್ತೇವೆ. ಅದಕ್ಕೆ ಪ್ರೀಮಿಯಂ ರೇಟ್ ಇದೆ. ಇದಕ್ಕೆ ಹೀಗೆ ಒಡೆದು ಕೊಟ್ಟಲ್ಲಿ ಹಾಗೆ ಸಹ ತಗೊಳ್ತೇವೆ. ಇಲ್ಲದಿದ್ರೆ ಅವರು ಅದನ್ನೇನು ಮಾಡೋದು, ಹೌದು ಬೇರೆ ಕಡೆ ತಗೊಂಡೋಗ್ಬೇಕು. ಅದಕ್ಕೆ ನಾವು ಅದರ ಜೊತೆ ಸ್ವಲ್ಪ ಮಟ್ಟಿನಲ್ಲಿ ಒಡೆದ ಬೀಜವನ್ನು ತೆಗೆದುಕೊಳ್ತೇವೆ. ಈಗ ಉದಾಹರಣೆಗೆ ಇಷ್ಟು ಸಣ್ಣದು ಸಹ ಆಗೋದಿಲ್ಲ, ಅಂದರೆ ಇದರ ಒಳಗೆ ಬರೀ ಸಣ್ಣದು ಇರ್ತದೆ. ಅದು ನಮಗೆ ನಾಡ್ದು ಫೈನಲ್ ಆಗಿ ಗಾಳಿಸುವಾಗ ಪ್ರೀಮಿಯಂ ಕ್ವಾಲಿಟಿಗೆ ಸಿಗುವುದಿಲ್ಲ. ಹಾಗಾಗಿ ಅದನ್ನು ಸಹ ಒಡೆದು ಇದರ ಜೊತೆ ಕೊಡಬೇಕು. ಇದು ತೋರಿಸ್ಲಿಕ್ಕೆ ಇದು ಒಡೆದು ಈ ಥರ ಬೀಜ ಮಾಡಿ ಕೊಡಬೇಕು. ಮತ್ತು ಕಾಯಿ ಎಷ್ಟು ಮಟ್ಟಿನ ಹಣ್ಣಾಗಬೇಕು ಹಾಗೇನಾದರೂ ಇದೆಯಾ? ಕಾಯಿ ನೋಡಿ, ಸಾಧಾರಣ ಈ ಧಾರೆ ಹಳದಿ ಬರಲಿಕ್ಕೆ ಶುರುವಾದರೆ ಸಾಕು, ನಿಮಗೆ ಅಂದಾಜಾಗ್ತದೆ. ರೈತರಿಗೆ ಹೀಗೆ ಹೊಡೆದಾಗುವಾಗ ಅದರ ಇದು ವ್ಯತ್ಯಾಸ ಗೊತ್ತಾಗ್ತದೆ. ಇಷ್ಟು ಸ್ವಲ್ಪ ಅಲ್ಲಿ ಹಳದಿ ಬರಲಿಕ್ಕೆ ಶುರುವಾಗಬೇಕು. ಮತ್ತು ನಮಗೆ ಅದು ಗೊತ್ತಾಗ್ತದೆ. ಕಾಯಿ ಆದರೆ ಒಡೆದಾಗುವಾಗ ಅದನ್ನು ಸೀಳಿ ನೋಡಿ ಆಗುವಾಗ ಒಳಗೆ ಕಲರ್ ವ್ಯತ್ಯಾಸ ಇರ್ತದೆ. ಹಾಗೆ ಅಂಥದ್ದು ತರಬಾರ್ದು, ಕಾಯಿ ತರಬಾರ್ದು. ಒಳ್ಳೆ ಬಲಿತ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆದ ಕೋಡುಗಳನ್ನು ಕೊಡಬೇಕು. ಈ ಪ್ರೀಮಿಯಂ ಅಂದರೆ ತುಳುನಾಡು ಒಂದು ಪ್ರೀಮಿಯಂ ಕೊಕ್ಕೋ ಪ್ರದೇಶವಾಗಬೇಕು ಅಂತ ಹೇಳುವ ಧೋರಣೆಯನ್ನು ನೀವು ಇಟ್ಕೊಂಡಿದ್ದೀರಿ. ಪ್ರೀಮಿಯಂ ಕೊಕ್ಕೋ ಪ್ರದೇಶ ಅಂದರೆ ಉತ್ಪಾದನೆಯಲ್ಲಿಯಾ ಅಥವಾ ನಿರ್ವಹಣೆಯಲ್ಲಿಯಾ ಅಥವಾ ಬೀಜಗಳ ಗುಣಮಟ್ಟದ ದೃಷ್ಟಿಯಿಂದ ಯಾವ ರೀತಿಯಿಂದ ಹೇಳ್ತಾ ಇದ್ದೀರಿ? ಅದೇ ಅಂದರೆ ಈಗ ನೋಡಿ, ಮಂಗಳೂರು ಅಡಿಕೆ ಅಂತ ಹೇಳಿದರೆ ಅದಕ್ಕೊಂದು ವಿಶಿಷ್ಟವಾದ ಕ್ವಾಲಿಟಿ ಉಂಟು, ಟೇಸ್ಟ್ ಉಂಟು. ಅದೇ ಥರ ನಮ್ಮ ಏರಿಯಾದಲ್ಲಿ ಬೆಳೆಯುವ ಕೊಕ್ಕೋವಿಗೂ ಸಹ ಒಂದು ವಿಶಿಷ್ಟವಾದ ರುಚಿ ಉಂಟು. ಮತ್ತು ಅದಕ್ಕೆ ವಿಶಿಷ್ಟ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಉಂಟು. ಅದು ಯಾವಾಗ ಸಾಧನೆ ಆಗ್ತದೆ ಅಂತ ಹೇಳಿದರೆ, ನಾವು ಅದನ್ನು ಸರಿಯಾಗಿ ಕೊಯ್ಲು ಮಾಡಿ ಅದನ್ನು ಫರ್ಮೆಂಟೇಷನ್ಗಳು ಬೇರೆ ಬೇರೆ ವಿಧಾನ ಉಂಟು. ಈಗಂತೂ ಹೊಸ ವಿಧಾನಗಳು ಬಂದಿದೆ. ಅದರ ಪ್ರಕಾರ ನಾವು ಅದನ್ನು ಪ್ರೊಸೆಸ್ ಮಾಡಿದರೆ ಅದರದ್ದು ವಿಶೇಷತೆ ಎದ್ದು ಬರ್ತದೆ. ಅಷ್ಟಾಗುವಾಗ ಈ ಗ್ಲೋಬಲ್ ನಿಮಗೆ ಮಾರುಕಟ್ಟೆಯಲ್ಲಿ ನಮ್ಮ ತುಳುನಾಡಿನ ಕೊಕ್ಕೋವಿಗೆ ವಿಶೇಷವಾದ ಒಂದು ಐಡೆಂಟಿಟಿ ಬರ್ತದೆ. ಕನ್ನಡ ಅಡಿಕೆ, ಕಾಸರಗೋಡು ಅಡಿಕೆ ಅಂತ ಇದ್ದ ಹೌದು, ಹಾಗೆ ಇದ್ದ ಹಾಗೆ ನಮ್ಮ ದಕ್ಷಿಣ ಕನ್ನಡದ ಅಡಿಕೆಯನ್ನು ನಾವೀಗ ತುಳುನಾಡು ಅಂತ ಹೇಳುವ ಒಂದು ಬ್ರ್ಯಾಂಡ್ ನೇಮ್ ಮಾಡಿಕೊಂಡು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತುಂಬ ಸಕ್ಸಸ್ಸನ್ನು ಕಂಡಿದ್ದೇವೆ ನಾವು. ಈಗ ಬೆಲ್ಜಿಯಮ್ಮಿಂದ ಚಾಕ್ಲೇಟ್ ಇಂಪೋರ್ಟ್ ಮಾಡ್ತಾ ಇದ್ದವರು ಒಬ್ಬರು ಕಂಪನಿಯವರು ನಮ್ಮಲ್ಲಿ ಬಂದು ನಮ್ಮ ಕ್ವಾಲಿಟಿಯನ್ನು ನೋಡಿ ಅವರು ಅಲ್ಲಿಂದ ತರೋದನ್ನು ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸಿ ನಮ್ಮ ಬೀಜದಿಂದ ಈಗ ಅವರು ಚಾಕ್ಲೇಟ್ ಮಾಡ್ತಾ ಇದ್ದಾರೆ. ಸೊ ಜಾಗತಿಕ ಮಟ್ಟದ ನಾವೇನು ಕಡಿಮೆ ಅಲ್ಲ, ಖಂಡಿತ ಅದನ್ನು ನಾವು ತೋರಿಸಿಕೊಡ್ಬೇಕು. ಹೌದೌದು. ನಾವು ಈಗ ಫರ್ಮೆಂಟೇಷನ್ ಬಗ್ಗೆ ರೈತರಿಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ. ನಿಮ್ಮ ಈ ಕಂಪನಿ ಮೂಲಕ, ನಿಮ್ಮ ಈ ಒಂದು ಸಂಪರ್ಕದ ಮೂಲಕ ಅದನ್ನು ಸಾಧಿಸಬೇಕು ಅಂತ ಇದ್ದೀರಿ ಅಲ್ಲ? ಹೌದು. ಈ ವರ್ಷ ನಾವು ಮಾಡ್ತೇವೆ. ಬರುವ ವರ್ಷ ಪ್ರತಿ ಗ್ರಾಮದಲ್ಲಿ ರೈತರಿಗೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರಿಗೆ ಹೇಳಿಕೊಡ್ತೇವೆ. ಅವರ ಏರಿಯಾದಲ್ಲಿ ಅವರು ಮಾಡುವ ಹಾಗೆ ಅವರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಅಥವಾ ಈ FPOಗಳ ಮೂಲಕ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಸೊ ಈ ವರ್ಷ ನಾವು ಪ್ರಾಯೋಗಿಕವಾಗಿ ನಮ್ಮಲ್ಲೇ ಮಾಡ್ತಾ ಇದ್ದೇವೆ. ಅದನ್ನು ಬರುವ ವರ್ಷಕ್ಕೆ ಇತರ ಪ್ರದೇಶಗಳಿಗೂ ಸಹ ವಿಸ್ತರಿಸ್ತೇವೆ. ಆದರೆ ಈಗ ಕೊಕ್ಕೋವಿನ ಒಂದು ಹಂತದಲ್ಲಿ ಕೃಷಿಕರು ಬೆಳೀತಾರೆ, ಕಡಿತಾರೆ, ಬೆಳೆಸ್ತಾರೆ. ಈ ಒಂದು ನಿರಂತರತೆಯನ್ನು ಕಾಪಾಡೋದು ಕಡಿಮೆ. ಯಾಕೆ ಈ ಒಂದು ಆತ್ಮವಿಶ್ವಾಸ ಹೇಗೆ ಹೋಯಿತು ಅಂತ? ಅದು ಈಗ ನಮ್ಮದೇ ಸ್ಪೆಷಾಲಿಟಿ ಇಲ್ಲ ಅಂತ ಆಗುವಾಗ ಅವರಿಗೆ ಬೇರೆ ಕಡೆಯಿಂದ ಸಹ ಎಲ್ಲಿಂದ ಸಹ ಕೊಕ್ಕೋ ತೊಂದರೆ ಆಗ್ತದೆ. ಆದರೆ ನಮ್ಮದೇ ಕೊಕ್ಕೋ ಆಗಬೇಕು ಅಂತ ಜನರಿಗೆ ಅನಿಸಿದರೆ ಆಗ ಬೆಲೆಯನ್ನು ನಾವೇ ನಿರ್ಧಾರ ಮಾಡ್ಬೋದು. ಈಗ ಬೇರೆ ಊರಿನ ಯಾವುದೇ ಅಡಿಕೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಂಗಳೂರಿನ ಅಡಿಕೆಗೆ ನೋಡಿ ಇಷ್ಟವರೆಗೆ ಯಾರು ಅದನ್ನು ಹೊಂದಿಸ್ಲಿಕ್ಕೆ ಆಗಲಿಲ್ಲ. ಅದೇ ಥರ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದರೆ ಮಾರುಕಟ್ಟೆ ಹಿಡಿತವನ್ನು ನಾವೇ ಸಾಧಿಸಬಹುದು. ಎಡನಾಡು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ರೈತ ಮುಂದಾಳುಗಳು ಶಿವರಮಠ್ ಕಾಂಜಹಳೆ ಮನೆ ನಮ್ಮ ಜೊತೆಗಿದ್ದಾರೆ. ಈ ದಿವಸ ಅವರು ಕೊಕ್ಕೋ ಕೋಡುಗಳನ್ನು ನವೀನ್ ಶಾಸ್ತ್ರಿಯವರಿಗೆ ನೀಡಿದ್ದಾರೆ. ಅವರ ಅನುಭವವನ್ನು ಕೇಳೋಣ. ನಿಮಗಿದು ಹೇಗೆ ಸಂಪರ್ಕ ಆಯಿತು? ನವೀನ್ ಶಾಸ್ತ್ರಿಯವರ ಸಂಪರ್ಕ, ಈ ವ್ಯವಹಾರದ ಒಂದು ಸಂಪರ್ಕ ಹೇಗಾಯಿತು? ನಿಮ್ಮ ಅನುಭವ ಏನು? ನಾನು ಸುಮಾರು 40 ವರ್ಷಗಳಿಂದ ಒಬ್ಬ ಕೊಕ್ಕೋ ಬೆಳೆಗಾರ.
ಅಡಕೆಯೊಂದಿಗೆ ಕೊಕ್ಕೋವನ್ನು ಸದಾ ಬೆಳೆಯುತ್ತಾ ಬಂದವ. ಎಲ್ಲ ವರ್ಷವೂ ಈ ಸೀಸನ್ನಲ್ಲಿ ಕೊಕ್ಕೋಕ್ಕೆ ದರ ಜಾಸ್ತಿ ಆಗುವ ಒಂದು ಕ್ರಮ. ಮಳೆಗಾಲದಲ್ಲಿ ಕಡಿಮೆ ಆಗೋದು, ಈ ಸೀಸನ್ ಆಗುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಮಳೆಗಾಲದಲ್ಲಿ ಕಡಿಮೆ ಮಾಡ್ತಾರೆ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಂತ. ಆದರೆ ಈ ವರ್ಷ ಏನಾಗಿದೆ ಸ್ವಲ್ಪ ಈ ವಿಪರೀತವಾಗಿ 110 ರೂಪಾಯಿ ಇದ್ದ ಧಾರಣೆ, ಎಷ್ಟೋ ತಿಂಗಳಿಂದ 4-5 ತಿಂಗಳಿಂದ 110 ರೂಪಾಯಿ ಇದ್ದ ಧಾರಣೆ ಇಳಿಮುಖವಾಗಿ 100 ರೂಪಾಯಿಗೆ, ಹಾಗೆ ಪ್ರೈವೇಟ್ ಖರೀದಿದಾರರು 95 ರೂಪಾಯಿಗೂ, ಇನ್ನಷ್ಟು 90 ರೂಪಾಯಿಗೂ ಖರೀದಿಸುವವರಿದ್ದಾರೆ. ಈ ಸಂದರ್ಭದಲ್ಲಿ ಏನಾಯಿತು, ನಮ್ಮ ಬೆಳೆಗಳಿಗೆ ನಾವು ಒಳ್ಳೆಯ ಮಾರುಕಟ್ಟೆ ಕಂಡುಕೊಳ್ಳುವುದು ಅನಿವಾರ್ಯ. ಅಷ್ಟಾಗುವ ಇವರು ನಮ್ಮ ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ನವೀನ್ ಕೃಷ್ಣ ಶಾಸ್ತ್ರಿಯವರು ಖರೀದಿಸುವ ಬಗ್ಗೆ ನಾನು ತಿಳ್ಕೊಂಡೆ. ಹಾಗೆ ಅವರನ್ನು ನಾನು ಫೋನ್ ಮೂಲಕ ಸಂಪರ್ಕಿಸಿದೆ. ನಾನು ಯಾವಾಗ ಎಲ್ಲಿ ತಂದು ಕೊಟ್ಟರೆ ಹೇಗೆ ಅಂತ ಹೇಳುವುದನ್ನು ತಿಳ್ಕೊಂಡೆ. ಹಾಗೆ ಕಳೆದ ವಾರ ಅವರ ಮನೆಗೆ ನಾನು ಸುಮಾರು 3 ಕ್ವಿಂಟಾಲ್ನಷ್ಟು ಕೋಡು ಮತ್ತು ಒಂದು 20-30 kgಯಷ್ಟು ಒಡೆದ ಕೊಕ್ಕೋ ಬೀಜಗಳನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ನಾನು ಕೊಟ್ಟು ಬಂದಿದ್ದೇನೆ. ಅವರ ಈ ವ್ಯವಹಾರ ಕೂಡ ನನಗೆ ಭಾಳ ಅಚ್ಚುಕಟ್ಟಾಗಿ ಮಾತ್ರ ಅಲ್ಲ, ನಮ್ಗೆ ಭಾಳ ಹಿಡಿಸಿದೆ. ಈಗ ಏನಾಗಿದೆ ಅಂತೇಳಿ ಸುಮಾರು 4 kg ಅಥವಾ 100 kg ಹಸಿ ಕೊಕ್ಕೋದ ಕೋಡುಗಳು ಒಡೆದಾಗ ಸುಮಾರು 25 kg ಬರ್ಬೋದು. ಆಗ ಅವರು ಕೊಡುವಂತಹ ಕೆಜಿಗೆ 30 ರೂಪಾಯಿ ಧಾರಣೆ ಅಂತ ಹೇಳಿದರೆ ಸುಮಾರು 120 ರೂಪಾಯಿ ನಮಗೆ ಸಿಕ್ಕಿದ ಹಾಗೆ ಆಯಿತು. ಅದರೊಂದಿಗೆ ಈ ಒಡೆದು ಅದನ್ನು ಬೇರೆ ಬೇರೆ ಮಾಡುವಂತಹ ಒಂದು ಕೆಲಸ ಕೂಡ ಕಡಿಮೆ ಆಯಿತು. ಆ ಲೆಕ್ಕದಲ್ಲಿ ಸುಮಾರು 125 ರೂಪಾಯಿಗಿಂತ ಜಾಸ್ತಿ ನನಗೆ ಸಿಕ್ಕಿದ ಹಾಗೆ ಆಗಿದೆ. ಇದೊಂದು ಇಲ್ಲಿ ಒಂದು ಒಳ್ಳೆಯ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಅಂತ ನನಗೆ ಅನ್ನಿಸಿದೆ. ಆ ದೃಷ್ಟಿಯಲ್ಲಿ ಇವತ್ತು ಕೂಡ ಅವರು ನಾನು ಸಂಪರ್ಕಿಸಿ ಅವರು ಈಗ ಅರ್ಧ ದಾರಿವರೆಗೆ ಬಂದಿದ್ದಾರೆ. ನನ್ನ ಕೊಕ್ಕೋವನ್ನು ಅವರು ಇವತ್ತು ಖರೀದಿಸಿದ್ದಾರೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದರೆ ಅವರು ಮೊನ್ನೆ ಕೂಡ ಫೋನ್ ಮಾಡಿದರು, ಅಲ್ಲಿ ಒಂದು ಪಿಕಪ್ ಲೋಡಿನಷ್ಟು ಸಿಗುತ್ತಾರೆ, ನಿಮ್ಮ ಕಡೆಯೇ ಬಂದು ನಾನು ತಗೊಂಡು ಹೋಗುವ ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ವ್ಯವಸ್ಥೆ, ನಮಗೆ ರೈತ ಸ್ನೇಹಿಯಾದಂಥ ಒಂದು ಒಳ್ಳೆಯ ವ್ಯವಸ್ಥೆ. ಹಾಗೆ ಅವರು ಅದನ್ನು ಕ್ವಾಲಿಟಿ ವೈಸ್ ಭಾಳ ಉತ್ತಮವಾಗಿ ಮಾಡಿ ಅದನ್ನು ಯಾರು ಖರೀದಿಸ್ತಾರೆ ಯಾರು ಅವರಿಗೆ ಅವರು ಕೊಡುವಂಥದ್ದು ಕೂಡ ಒಳ್ಳೆಯ ಕೊಕ್ಕೋದ ಬೀಜ ದೊರಕಿದ ಹಾಗೆ ಆಯಿತು. ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಧಾರಣೆಯೂ ದೊರಕಿದ ಹಾಗೆ ಆಯಿತು. ಅಲ್ಲಿ ಅದನ್ನು ಉಪಯೋಗಿಸುವವರಿಗೆ ಒಳ್ಳೆಯ ಬೀಜ ಕೂಡ ದೊರಕಿದ ಆ ದೃಷ್ಟಿಯಲ್ಲಿ ಅವರು ನಮ್ಮಂತೆ ಒಂದು ಕೃಷಿಕರು ಅವರ ಈ ಉದ್ಯಮವನ್ನು ಪ್ರೋತ್ಸಾಹಿಸುವುದು ಕೂಡ ನಮ್ಮ ಇನ್ನೊಂದು ದೃಷ್ಟಿಯಲ್ಲಿ ನಮಗೆ ನಾವೆಲ್ಲ ಮಾಡಬೇಕಂತ. ಹೌದೌದು. ಆ ದೃಷ್ಟಿಯಲ್ಲಿ ನಾನು ಅವರಿಗೆ ಈಗ ನಮ್ಮ ಕೊಕ್ಕೋ ಕೋಡುಗಳನ್ನು ಕೊಡ್ತಾ ಇದ್ದೇನೆ.